ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, SIP ಸ್ಟಾಪೇಜ್ ರೇಷಿಯೋ ಹಿಟ್ಸ್ ಆನ್ ಆಲ್ ಟೈಮ್ ರೆಕಾರ್ಡ್ ಹೈ. SIP ಸ್ಟಾಪೇಜ್ ರೇಷಿಯೋ ಫೆಬ್ರವರಿ ತಿಂಗಳಲ್ಲಿ 122% ಆಗಿದೆ. ಇದು ರೆಕಾರ್ಡ್ ಹೈ. ಹಾಗೂ ಇದರದ್ದು ಮೀನಿಂಗ್ ಏನಂದರೆ SIPs ಸ್ಟಾಪ್ ಆಗಿದ್ದು ಜಾಸ್ತಿ ಇದೆ ಹಾಗೂ SIPs ಹೊಸದಾಗಿ ಸ್ಟಾರ್ಟ್ ಆಗಿದ್ದು ಕಮ್ಮಿ ಇದೆ. ಅದಕ್ಕೇ ಆ ಪರ್ಸೆಂಟೇಜು 100%ಗಿಂತ ಜಾಸ್ತಿ ಇದೆ. ಈ ಒಂದು ಫಿಗರು ಜಾನ್ವರಿ ತಿಂಗಳಲ್ಲಿ 109% ಇತ್ತು ಹಾಗೂ ಮಾರ್ಕೆಟ್ ಬೀಳ್ತಾ ಇದ್ದಾಗೆ SIP ಸ್ಟಾಪೇಜ್ ರೇಷಿಯೋ ಜಾಸ್ತಿ ಆಗ್ತಾ ಇದೆ. SIPs ಫೆಬ್ರವರಿ ತಿಂಗಳಲ್ಲಿ 25,999 ಕ್ರೋರ್ಸ್ ಆಯಿತು. ಜಾನ್ವರಿ ತಿಂಗಳಲ್ಲಿ 26,400 ಕ್ರೋರ್ಸ್ ಆಗಿತ್ತು. SIPs ಸ್ಟಾರ್ಟ್ ಆಗಿದ್ದು ಫೆಬ್ರವರಿ ತಿಂಗಳಲ್ಲಿ 44.56 ಲ್ಯಾಕ್ಸು ಹಾಗೂ ಸ್ಟಾಪ್ ಆಗಿದ್ದು 54.7 ಲ್ಯಾಕ್ಸು. ಓವರಾಲ್ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಫಾರ್ SIPs 12.38 ಲ್ಯಾಕ್ ಕ್ರೋರ್ಸ್ ಇದೆ ಹಾಗೂ ಇದು ಸ್ವಲ್ಪ ಡೌನ್ ಕಂಪೇರ್ ಟು ಲಾಸ್ಟ್ ಮಂತು 13.2 ಲ್ಯಾಕ್ ಕ್ರೋರ್ಸ್ ಟೋಟಲ್ AUM ಇತ್ತು SIPs. ನ್ಯೂಸ್ ನಂಬರ್ 2, ಜುಂಜುನ್ವಾಲಾ ಫ್ಯಾಮಿಲಿ ರೆಡ್ಯೂಸಸ್ ಸ್ಟೇಕ್ ಇನ್ ಟೈಟನ್. ಜುಂಜುನ್ವಾಲಾ ಫ್ಯಾಮಿಲಿ ಅವರು ಟೈಟನ್ ಕಂಪ್ನಿಯಲ್ಲಿ ಅವರ ಸ್ಟೇಕನ್ನು ಕಮ್ಮಿ ಮಾಡಿದಾಗೆ ಡೇಟಾ ತೋರಿಸ್ತಾ ಇದೆ. ಸೆಪ್ಟೆಂಬರ್ ಟು ಡಿಸೆಂಬರ್ ಕ್ವಾರ್ಟರ್ಲಿ ಸ್ಟೇಕ್ ಸ್ವಲ್ಪ ಕಮ್ಮಿ ಆಗಿದೆ ಹಾಗೂ ಡಿಸೆಂಬರ್ ಪ್ರಕಾರ 5.14% ಸ್ಟೇಕು ಟೈಟನಲ್ಲಿ ಅವ್ರ ಹತ್ರ ಇದೆ. ಸೆಪ್ಟೆಂಬರ್ ಎಂಡಿಂಗಲ್ಲಿ ಜುಂಜುನ್ವಾಲಾ ಫ್ಯಾಮಿಲಿ ಹತ್ರ ಟೈಟನ್ ಶೇರ್ಸು 17,481 ಕ್ರೋರ್ಸ್ ಬರ್ತಿತ್ತು ಹಾಗೂ ಡಿಸೆಂಬರ್ ಅಷ್ಟರೊಳಗೆ ಅದು 14,741 ಕ್ರೋರ್ಸ್ ಆಗಿತ್ತು. ರಾಕೇಶ್ ಜುಂಜುನ್ವಾಲಾ ತುಂಬ ವರ್ಷ ಹಿಂದೆನೇ ಟೈಟನಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. 2002 ಅಲ್ಲಿ ಅವ್ರ ಫಸ್ಟ್ ಟೈಟನ್ ಶೇರ್ಸನ್ನು ಪರ್ಚೇಸ್ ಮಾಡಿದರು. ನ್ಯೂಸ್ ನಂಬರ್ 3, ನ್ಯೂ ಚೇರ್ಮನ್ ಆಫ್ ಟಾಟಾ ಕಮ್ಯುನಿಕೇಷನ್ಸ್. ಟಾಟಾ ಕಮ್ಯುನಿಕೇಷನ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪ್ರೂವ್ ಮಾಡಿದ್ದಾರೆ ಅಪಾಯಿಂಟ್ಮೆಂಟ್ ಆಫ್ N. ಗಣಪತಿ ಸುಬ್ರಹ್ಮಣ್ಯಂ ಆಸ್ ಚೇರ್ಮನ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ಟಾಟಾ ಕಮ್ಯುನಿಕೇಷನ್ಸ್ ಕಂಪ್ನಿ. N. ಗಣಪತಿ ಸುಬ್ರಹ್ಮಣ್ಯಂ ಅವರು ಆಲ್ರೆಡಿ ಟಾಟಾ ಕಮ್ಯುನಿಕೇಷನ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿದ್ರು. ಈಗ ಅವರನ್ನು ಚೇರ್ಮನ್ ಆಗಿ ಮಾಡಿದ್ದಾರೆ. ಗಣಪತಿ ಸುಬ್ರಹ್ಮಣ್ಯಂ ಅವರು TCS ಅಲ್ಲಿ ಆಲ್ಮೋಸ್ಟ್ 40 ವರ್ಷ ಕೆಲಸ ಮಾಡಿದರು ಹಾಗೂ ಅವರು ಮೇ 2024 ಅಲ್ಲಿ ರಿಟೈರ್ ಆದರು TCS ಇಂದ. ಆವಾಗ ಚೀಫ್ ಆಪರೇಟಿಂಗ್ ಆಫೀಸರ್ ಹಾಗೂ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ TCS ಆಗಿ ರಿಟೈರ್ ಆದರು. ಗಣಪತಿ ಸುಬ್ರಹ್ಮಣ್ಯಂ ಅವರು ಚೇರ್ಮನ್ ಅಂಡ್ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ದ ಬೋರ್ಡ್ ಆಫ್ ಟಾಟಾ ಎಲೆಕ್ಸಿನೂ ಹೌದು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಇಂಡಿಯಾದ ಫಾರೆಕ್ಸ್ ರಿಸರ್ವ್ಸು ಲಾಸ್ಟ್ ವೀಕು ಬಿಗ್ಗೆಸ್ಟ್ ವೀಕ್ಲಿ ಗೇನ್ ಕಂಡಿದೆ ಲಾಸ್ಟ್ 3 ಇಯರ್ಸ್ ಕಂಪೇರ್ ಮಾಡಿದರೆ. ಯಾಕಂದರೆ ಕೆಲವು ಆ್ಯಕ್ಷನ್ಸು RBI ತಗೊಂಡಿದ್ರು ಕರೆನ್ಸಿ ಸ್ವ್ಯಾಪ್ ಆಪರೇಷನ್ಸ್ ಅಂತ, ಅದರಿಂದ ಈ ಫಾರೆಕ್ಸ್ ರಿಸರ್ವ್ಸ್ ಜಾಸ್ತಿ ಆಗಿದೆ. ಲಾಸ್ಟ್ ವೀಕು 1.33 ಲ್ಯಾಕ್ ಕ್ರೋರ್ಸ್ ವರ್ತ್ ಫಾರೆಕ್ಸ್ ಜಾಸ್ತಿ ಆಗಿದೆ. ಟೋಟಲ್ ಸದ್ಯಕ್ಕೆ ಆಸ್ ಆನ್ ಮಾರ್ಚ್ 7 56.89 ಲ್ಯಾಕ್ ಕ್ರೋರ್ಸ್. ಇದು ಹೈಯೆಸ್ಟ್ ವೀಕ್ಲಿ ಗೇನ್ ಸಿನ್ಸ್ August 27, 2021. ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಇಂಡಸ್ಇಂಡ್ ಬ್ಯಾಂಕ್ದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ರಿವ್ಯೂ ಮಾಡ್ತಾ ಅಂತ ಹೇಳಿದ್ದಾರೆ. ಯಾಕಂದರೆ ರೀಸೆಂಟಾಗಿ ಕೆಲವು ಅಕೌಂಟಿಂಗ್ ಡಿಸ್ಕ್ರಿಪೆನ್ಸೀಸ್ ಸ್ವಲ್ಪ ಏನೋ ಡಿಫ್ರೆನ್ಸಸನ್ನು ಅವರ ಫಾರೆಕ್ಸ್ ಡಿರೈವೇಟಿವ್ ಪೋರ್ಟ್ಫೋಲಿಯೋಲಿ ಕಂಡಿತ್ತು. ಇಂಡಸ್ಇಂಡ್ ಬ್ಯಾಂಕ್ ಅದಕ್ಕೋಸ್ಕರನೇ ಆಲ್ಮೋಸ್ಟ್ 28% ಅವರ ಶೇರ್ಸ್ ಬಿದ್ದಿತ್ತು ಲಾಸ್ಟ್ ವೀಕು ಹಾಗೂ ಅವರಿಗೆ ಈ ಫೈನಾನ್ಷಿಯಲ್ ಇಂಪ್ಯಾಕ್ಟು ಈ ಪರ್ಟಿಕ್ಯುಲರ್ ಅಕೌಂಟಿಂಗ್ ಡಿಸ್ಕ್ರಿಪೆನ್ಸಿಯಿಂದ ಆಲ್ಮೋಸ್ಟ್ 1,600 ಕ್ರೋರ್ಸು ಪೋಸ್ಟ್ ಟ್ಯಾಕ್ಸು ಈ ಜಾನ್ವರಿ ಟು ಮಾರ್ಚ್ ಕ್ವಾರ್ಟರ್ಲಿ ಅವರಿಗೆ ಒಂಥರ ಲಾಸ್ ಆಗುತ್ತೆ. ಅಂದರೆ ಅವ್ರು ಏನು ಪ್ರಾಫಿಟ್ ಮಾಡ್ತಾರೆ ಈ 1,600 ಕ್ರೋರ್ಸ್ ಅಪ್ರಾಕ್ಸಿಮೇಟ್ಲಿ ಅದರಿಂದ ಮೈನಸ್ ಮಾಡಬೇಕಾಗತ್ತೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.